ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶುಗೌಡ ವ್ಲಾಗ್. ಇವತ್ತಿನ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳ್ತೀನಿ ಬನ್ನಿ. ಆ್ಯಕ್ಚುಲಿ ಇವತ್ತು ಟಿ ವಿ ನೋಡ್ತಾ ಕೂತಿದ್ದೋ, ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. 6:45 ಆಗಿಬಿಟ್ಟಿತ್ತು. ಹಾಲು ಕರೆಯೋಣ ಅಂತ ಹೇಳ್ಬಿಟ್ಟು ಹಳೆ ಮನೆ ಹತ್ರ ಬಂದು ನೋಡಿ, ಇಲ್ಲಿ ನಾನು ವೀಡಿಯೋ ಮಾಡ್ತಿದ್ರೆ ಏನೋ ಮಾಡ್ತಿದ್ದಾಳೆ ಅಂತ ನಾನೇನು ಗುರಾಯಿಸ್ತಿದ್ದೆ. ಸೊ ಟೈಮ್ ಆಗಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಬೇಗ 2 ಹಸು ಮತ್ತು 1 ಕರು ಇದೆ, 3ಕ್ಕೂ ತಿಂಡಿ ಇಟ್ಟು ತಿಂಡಿ ತಿನ್ಕೊಳ್ಳೋ ತನಕ ವೆಯ್ಟ್ ಮಾಡ್ದೋ. ತಿಂಡಿ ತಿನ್ಕೊಂಡ್ಮೇಲೆ ಡೈರಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಇಬ್ಬರು ಸೇರ್ಕೊಂಡು ಹಾಲು ಕರೆದು. ಆ್ಯಕ್ಚುಲಿ ನಾನು ಹಾಲು ಕರೆಯೋಕ್ಕೆ ಬಂದು ಆಗಲೇ 1-2 ಮಂತ್ಸ್ ಆಯಿತು. ಯಾಕೆಂದರೆ ಹಸು ಹೀಟಲ್ವ, ಸೊ ಹಾಲು ಕರೆಯೋದ್ರಿಂದ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಲು ಕರೀತಿರಲಿಲ್ಲ. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸೊ ಡೈರಿಗೆ ಹಾಲು ಹಾಕೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿಕೊಂಡು ಹಾಲು ಕರಿತಿದ್ದೋ. ಹಾಲು ಕರಿತಿರೋದನ್ನ ನಾನು ಸ್ವಲ್ಪನೇ ವೀಡಿಯೋ ಮಾಡಿದೆ, ಯಾಕೆಂದರೆ ಒಂದು ಕೈಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಲಿ ಹಾಲು ಕರೆಯೋಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಎಲ್ಲ ಹಾಲೆಲ್ಲ ಕರೆದಾದ್ಮೇಲೆ ಮೇಲ್ಕೆದ್ದು ಹಾಲು ಕರಿತಿರೋದನ್ನ ವೀಡಿಯೋ ಮಾಡಿದೆ. ನೋಡಿ, ಇಲ್ಲಿ ನಮ್ಮ ಯಜಮಾನ್ರು ಹಾಲು ಕರಿತಿದ್ದಾರೆ. ಆ್ಯಕ್ಚುಲಿ 2 ಹಸು ಕರೆಯೋದ್ರಿಂದ ಅವರಂತೂ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಬಂದು ನಾನು ಅವ್ರಿಗೆ ಹಾಲು ಕರ್ಕೊಡ್ತಿದ್ದೀನಿ. 2ರಿಂದ 14-15 ಲೀಟ್ರು ಹಾಲು ಹಾಕ್ತಿದ್ದೀವಿ. ಸೊ ಮನೆ ಮೇಂಟೈನ್ ಮಾಡಿಕೊಂಡು ಆರಾಮಾಗಿದ್ದೀವಿ. ಸೊ ನಮಗೇನು ಪ್ರಾಬ್ಲಮ್ಸ್ ಇಲ್ಲ. ನೋಡಿ, ಈ ಬಕೆಟಲ್ಲೇ ಅರ್ಧ ಅಂದರೆ 14 ಲೀಟ್ರ್ ಹಾಲು ಕರೆದಿದ್ದೀವಿ 2 ಹಸುವಿಂದ. ಹಾಗೆ ಹಸುಗೆ ಮೇವೆಲ್ಲ ಕಟ್ ಬಂದಿದ್ರು. ಕಡ್ಡಿ ಎಲ್ಲನೂ ಕಟ್ ಮಾಡಿಬಿಟ್ಟು ಹಸುಗೆ ಹಾಕ್ಬಿಟ್ಟು ಹೋಗೋಣ, ಟೈಮ್ ಆಗುತ್ತೆ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಅವರು ಹಾಲು ಹಾಕ್ತಿದ್ರು ಕ್ಯಾನಿಗೆ. ಸೊ ನಾನು ವೀಡಿಯೋ ಮಾಡ್ತಾ ನಿಂತಿದ್ದೆ. ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಲವರು, ನಿಮ್ಮ ಬ್ರದರು, ಸಿಸ್ಟರು ಅಥವಾ ಯಾರಾದರೂ ಪರವಾಗಿಲ್ಲ, ನಾನು ಹಸು ಕಟ್ಟಿದ್ದೀನಿ, ಹಸುವಿಂದ ಮಾಡ್ತೀನಿ ಅಂತ ಅಂದಾಗ ಅವರಿಗೆ ನಾವಿದ್ದೀವಿ, ನಿನ್ನ ಜೊತೆ ಮಾಡು ಅಂತ ಹೇಳಿ ಬೆಂಬಲ ಕೊಡಿ. ಸೊ ನಾವು ಅವ್ರಿಗೆ ಸಪೋರ್ಟಾಗಿ ನಿಂತರೆ ಅವರು ಚೆನ್ನಾಗಿ ಮಾಡ್ತಾರೆ, ಹಾಗೆ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡ್ತಾರೆ. ಸೊ ಹಾಲು ಕರೆದ್ಬಿಟ್ಟು ನಾನು ಮನೆಗೆ ಟೈಮ್ ಆಗಿಬಿಡುತ್ತೆ, ಕೋಳಿ ಕೋಚಕೋಣ ಅಂತ ಹೇಳ್ಬಿಟ್ಟು ಹೊಸ ಮನೆ ಹತ್ರ ಬಂದೆ. ನೋಡಿ ಗೈಸ್, ಫುಲ್ ಕತ್ಲೆ ಇದೆ. ನನಗಂತೂ ತುಂಬ ಭಯ ಇತ್ತು. ಸೊ ಬೇಗ ಬಂದುಬಿಟ್ಟೆ. ಸೊ ಫೈನಲಿ ಮನೆಗೆ ಬಂದು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಳಗೆ ಬಂದೆ. ಆ್ಯಕ್ಚುಲಿ ಮಳೆ ಉಯ್ದು ಕಡ್ಡಿ ಎಲ್ಲ ಕೊಳ್ತೋಯ್ತಿದ್ದಾವೆ ಅಂತ ಹೇಳ್ಬಿಟ್ಟು ಈ ಥರ ಡೈಲಿ 2 ಹಳೆ ಮನೆಗೆ 1 ಮತ್ತು ಹೊಸ ಮನೆಗೆ 1 ಅಂತೇಳಿ ಕಟ್ ಮಾಡ್ಕೊಬಂದು ಹಾಕ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.